ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವ್ಲಾಗ್ ನೋಡೋಕ್ಕೂ ಮುಂಚೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ಸೊ ಇವಾಗ ತುಂಬಾ ಮಳೆಗಾಲ, ತುಂಬಾ ಮಳೆ ಬರ್ತಾ ಇದೆ, ಚಳಿ ಕೂಡ ಇದೆ. ಸೊ ಅದಕ್ಕೆ ಬಿಸಿ ಬಿಸಿ ಏನಾದರೂ ಮಾಡಬೇಕು ಅಂತ ಐಡಿಯಾ ಬಂತು. ಯಾವಾಗ ನೋಡಿದರೂ ನಮ್ಮ ಉತ್ತರ ಕರ್ನಾಟಕ ಸ್ಟೈಲು ಕಾಂದ ಬಜ್ಜಿ ಮಾಡೋದು, ನಾರ್ಮಲ್ ಬಜ್ಜಿ ಮಾಡೋದು, ಮಿರ್ಚಿ ಮಾಡೋದು ಟ್ರೈ ಮಾಡ್ತಾಯಿದ್ದೆ ಆಲ್ಮೋಸ್ಟು ಟ್ರೈ ಮಾಡೋದಾದರೂ ಏನು. ಸೊ ಇವಾಗ ನೋಡೋಣ ಅಂದ್ಬಿಟ್ಟು ಮೈಸೂರು ಬಜ್ಜಿಯನ್ನು ಮಾಡ್ತಾಯಿದ್ದೇನೆ. ಸೊ ಅದಕ್ಕೆ ಏನು ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಹೇಗೆ ಮಾಡಬೇಕು, ಅದಕ್ಕೆ ಯಾವ ಥರ ಸಾಮಗ್ರಿಗಳನ್ನು ಹಾಕಬೇಕು ಅಂತ ಹೇಳ್ತೇನೆ, ಬನ್ನಿ. ಇದು ತುಂಬ ಕಷ್ಟ ಅಂತ ಏನಿಲ್ಲ, ಜಸ್ಟ್ ಫಾರ್ 10 ಮಿನಿಟ್ಸಲ್ಲೇ ನೀವು ರೆಡಿ ಮಾಡ್ಬೋದು. ಸೊ ಹೇಳ್ತೀನಿ ಯಾವ ಥರ ಮಾಡೋದು ಅಂತ. ನಾನು ಫಸ್ಟು ಇದಕ್ಕೆ ಮೊಸರನ್ನ ತೊಗೊಂಡು ಮಿಕ್ಸಿಯಲ್ಲಿ ಹಾಕಿ ಮಜ್ಜಿಗೆ ಥರ ಮಾಡಿಕೊಂಡೆ. ಸೊ ಮಿಕ್ಸಿಯಲ್ಲಿ ಹಾಕುವಾಗ ಫಸ್ಟಿಗೆ ನಾನು ಒಂದು ಸ್ವಲ್ಪ ಸಕ್ಕರೆ ಮತ್ತು ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡೆ. ಅದರ ನಂತರ ಒಂದು ಪಾತ್ರೆಗೆ ಹಾಕಿಬಿಟ್ಟು ಅದಕ್ಕೆ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಬೀಟ್ ಮಾಡ್ತಾಯಿದ್ದೆ. ಬೀಟ್ ಅಂದರೆ ಚೆನ್ನಾಗಿ ದೋಸೆ ಥರ ಹದ ಬರಬೇಕು, ಅಲ್ಲಿವರೆಗೂ ಬೀಟ್ ಮಾಡ್ತಾನೆ ಇರಬೇಕು. ಸೊ ನಿಮಗೆ ಗಟ್ಟೆ ಆಯಿತು ಅಂದರೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಉಗುರು ಬೆಚ್ಚ ನೀರು ಬಿಸಿ ಮಾಡಿ ಇಟ್ಕೊಳ್ಳಿ ಒಂದು ಪಾತ್ರೆಯಲ್ಲಿ. ಅದನ್ನ ಆವಾಗವಾಗ ಹಾಕ್ತಾ ಇರ್ರಿ ಗಟ್ಟೆ ಅನಿಸಿತ್ತು ಅಂದರೆ. ಸೊ ಚೆನ್ನಾಗಿ ಬೀಟ್ ಮಾಡಬೇಕು. ನೋಡಿ ಯಾವ ಥರ ಸಿಕ್ಕಿದೆ ಹದ ಅಂತ. ಸೊ ನಾನಿಲ್ಲಿ ಚಿಕ್ಕದಾಗಿ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿಯನ್ನು ಕಟ್ ಮಾಡಿಟ್ಟಿದ್ದೆ. ಚಿಕ್ಕ ಚಿಕ್ಕ ಪೀಸ್ ಕಟ್ಟನ್ನು ಮಾಡಿಟ್ಟಿದ್ದೆ. ಅದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕಿದೆ, ಓಂ ಕಾಳು ಅಂದರೆ ನಮ್ಮ ಸೈಡ್ ಅಜ್ವಾನ ಅಂತಾರೆ, ಅದನ್ನೊಂದು ಚೂರು ಹಾಕಿಬಿಟ್ಟು, ಹಾಗೆ ಒಂದು ಚಿಟಿಕೆ ಅಷ್ಟು ಸೋಡಾ ಹಾಕಿಬಿಟ್ಟು ನಾವು ಕಟ್ ಮಾಡಿರೋ ಅಂಥದ್ದು ಎಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಚೆನ್ನಾಗಿ ಒಂದು 5 ನಿಮಿಷ ಬೀಟ್ ಮಾಡ್ತಾನೇ ಇರಬೇಕು. 5 ಮಿನಿಟ್ಸ್ ಅದೆಲ್ಲ ಮಿಕ್ಸ್ ಆಗಬೇಕಲ್ಲ, ಎಲ್ಲ ಸಾಮಗ್ರಿಗಳು ಚೆನ್ನಾಗಿ ಅದಕ್ಕೆ ಹೊಂದ್ಕೋವರೆಗೂ ನಾವು ಬೀಟ್ ಮಾಡಬೇಕು. ಬೀಟ್ ಮಾಡಿ ಒಂದು 5 ನಿಮಿಷ ನೆನೆಯಕ್ಕೆ ಬಿಟ್ಬಿಡಿ. ಅಷ್ಟರಲ್ಲೇ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾಯೋವರೆಗೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾಯ್ದುಬಿಟ್ಟು ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಇಟ್ಬಿಟ್ಟು ಒಂದೊಂದೇ ಬೋಂಡವನ್ನು ಬಿಡಿ. ಬಜ್ಜಿ ಅಥವಾ ಬೋಂಡ ನೀವು ಬಿಟ್ಟು ಅಂದರೆ ಅದ್ರ ಚೆನ್ನಾಗಿ ಉಬ್ಬು ಬರುತ್ತೆ, ಹಾಗೆ ಸಾಫ್ಟ್ ಕೂಡ ಇರುತ್ತೆ, ತುಂಬಾ ಟೇಸ್ಟಿ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ನನ್ನ ಮಗನಿಗೆ ಇದು 3rd ಟೈಮ್ ನಾನು ಮಾಡಿಕೊಡೋದು. ತುಂಬಾ ಟೇಸ್ಟ್ ಅನಿಸಿದೆ ನನ್ನ ಮಗನಿಗೆ. ಸೊ ಆಲ್ಮೋಸ್ಟ್ ಯಾವಾಗಾದರೂ ಅವನಿಗೆ ತಿನ್ನಬೇಕು ಅನಿಸಿದರೆ ನಾನು ಈಗ ಇದನ್ನು ಮಾಡಿಕೊಡ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ. ಸೊ ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಯಾವ ಥರ ಮಾಡ್ಕೊಂಡಿದ್ರಿ ನೀವು ಅಂತ. ಸೊ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿನ್ನೋ ಇದು. ಅಷ್ಟೊಂದು ಖಾರ ಕೂಡ ಇರೋಲ್ಲ, ಅವರಿಗೆ ರುಚಿ ಅನಿಸುತ್ತೆ ಏನೋ ತಿನ್ನಬೇಕು ಅಂತಂದರೆ. ಸೊ ಮಕ್ಕಳು ಎಮರ್ಜೆನ್ಸಿಗೆ ಮಾಡಬೇಕು ಅಂದರೆ ಇದನ್ನೊಂದು ಟ್ರೈ ಮಾಡಿ ನೋಡಿ. ಓಕೆನಾ, ಬಾಯ್, ಲವ್ ಯು ಆಲ್, ಟೇಕ್ ಕೇರ್.